ಇವತ್ತು ಮಾತ್ರ ಉನ್ನಿ ಮುಖಂದವ್ರದ್ದು ಇಂಡಿಯಾ ಬಿಗ್ಗೆಸ್ಟ್ ವೈಲೆಂಟ್ ಫಿಲ್ಮ್ ಮಾರ್ಕೋ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್. ಇದು ಬಜೆಟ್ ಎಷ್ಟಾದ ಕರೆಕ್ಟಾಗಿ ಡೇಟ್ ಅಂತ ತೋರಿಸಲಾಗಿದೆ. ವರ್ಲ್ಡ್ ವೈಡ್ ನಾವು ಮಾತಾಡಬೇಕಂದ್ರೆ 57 crore ಇದು ಫಿಲ್ಮ್ ಗಳಿಸಿದೆ. ಇನ್ನು ತೆಲುಗುದಾಗ ರಿಲೀಸ್ ಆಗಿಲ್ಲ. ತೆಲುಗುದಾಗ 1ನೇ ತಾರೀಕು ಇದು ಮೂವಿ ರಿಲೀಸ್ ಆಗ್ಲತ್ತದ. ಬಟ್ ಒಂದೇ ಸಾರಿ ರಿಲೀಸ್ ಮಾಡಬೇಕಂದ್ರೆ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಆಗಿ ಒಂದೇ ಸಾರಿ ಬರ್ತಿದ್ದು ಒಂದು ಪಾಯಿಂಟ್ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಕೆರಿಯರ್ಗೆ ಇದು ಬಿಗ್ಗೆಸ್ಟ್ ಇದು ಫಿಲ್ಮ್ ಅದ. ಫಿಲ್ಮ್ ಪ್ರೊಡ್ಯೂಸ್ನು ಅವ್ರು ಮಾಡ್ಯಾರ. ಥೋಡೆ ಆ್ಯಕ್ಷನ್ ಎಲಿವೇಶನ್ ಸ್ವಲ್ಪ ಇಂಡಿಯನ್ ಫಿಲ್ಮ್ನ ಯಾವುದಾದ್ರು ಮೂವಿ ಅಂತ ಬಂದಿಲ್ಲ. ಆ್ಯನಿಮಲ್ ಅಲ್ಲಿ, ಸಲಾರ್ ಮೂವಿ ಅಲ್ಲಿ, KGF ಅಲ್ಲಿ, ಯಾವುದನ್ನ ಮೂವಿಯಲ್ಲಿ ಆ್ಯಕ್ಷನ್ ಮೂವಿ ಮಾತಾಡ್ಬೇಕಂದ್ರೆ ಬಟ್ ಈ ಥರ ಆ್ಯಕ್ಷನ್ ಯಾವುದೂ ಫಿಲ್ಮ್ನಲ್ಲಿ ಇಲ್ಲ. ಒಂದು ನೆಕ್ಸ್ಟ್ ಲೆವೆಲ್ ಆ್ಯಕ್ಷನ್ ಅದು. ಓಕೆನಾ, ಇದು ಮೂವಿ ನನಗೆ ಅನ್ಸದ ಹಾಲಿವುಡ್ದಾರ ಇಲ್ಲಿ ಇದು ಮೂವಿಗೆ ರೈಟ್ಸ್ ತೋತಾರ, ಅದು ಪಾಯಿಂಟ್ ನಮ್ಗೆ ಅನ್ಸದ. ಆ್ಯಕ್ಷನ್ ಈ ಥರ ತುಂಬಿರಲ್ಲ ಫಿಲ್ಮ್ನಲ್ಲಿ. ನೋಡೋ ಮಟ್ಟಿಗೆ ನಿಮಗೆ ಭಯ ಅನ್ನಿಸ್ತಾವನ್ನ ಸಿಂಪಲ್ದಾಗ ನಿಮಗೆ ಓಡ್ ಹೇಳತ್ತೀನಿ ಇಲ್ಲ, ನೋಡೋ ಮಟ್ಟಿಗೆ ನೀವು ಶಾಕ್ ಆಗ್ತೀರಿ. ಆ ಥರ ಫಿಲ್ಮ್ನಲ್ಲಿ ಆ್ಯಕ್ಷನ್ ತುಂಬ್ಯಾರ. ಆ್ಯಕ್ಷನ್ ಸಂಗಟೆ ಥೋಡೆ ಮಾತಾಡ್ಬೇಕು. ಕ್ಯಾಮ್ರಾ ವರ್ಕ್ನು ಫಿಲ್ಮ್ನಲ್ಲಿ ಚಲೋ ಯೂಸ್ ಮಾಡ್ಯಾರ. ಓಕೆನಾ, ಪ್ಲೇಸ್ನಲ್ಲಿ ಆ್ಯಕ್ಷನ್ ಲೊಕೇಶನಲ್ಲಿ ಶೂಟ್ ಮಾಡಿರಲ್ಲ. ಅಡವಿದಾಗಲಿ ಮತ್ತು ಇಲ್ಲಿ ಅಪಾರ್ಟ್ಮೆಂಟ್ದಾಗಲಿ ಥೋಡೆ ಆ್ಯಕ್ಷನ್ ಎಲಿವೇಶನ್ ಈ ಥರ ನಡೀತೀವಲ್ಲ ಬಸ್, ಲಿಟ್ರಲಿ ನೀವು ಶಾಕ್ ಆಗ್ತೀರಿ. ಥೋಡೆ ಪ್ಲೇಸ್ನಲ್ಲಿ ಹೀರೋ ಕುಂತು ಬಿಡ್ತಾನಲ್ಲ, ಅದು ಶಾರ್ಟ್ ದಿಮಾಕ್ಲೆಸ್ ಹೊರಗೆ ಗೊತ್ತದ ಬಸ್. ಲಿಟ್ರಲಿ ನಾ ಹೇಳತ್ತೀನಲ್ಲ, ಇಷ್ಟು ಸಿಂಪಲ್ ವರ್ಡ್ನ ನೀವು ಮಾತಾಡ್ಲತ್ತೀನ. ಬಟ್ ನೀವು ಮೂವಿ ನೋಡ್ಲಕ್ಕೆ ಹೋಗ್ತಿರಲ್ಲ, ಬೇರೆ ಲೆವೆಲ್ದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಇದು ಮೂವಿ ಕೊಡ್ತದೆ. ಯಾವುದೋ ಮೂವಿ ನೋಡಿಲ್ಲಪ್ಪ ಅಂತ ನಿಮಗೆ ನಂಬಿಕೆ ಆಗ್ತದೆ. ಈ ಥರ ವೈಲೆಂಟ್ ಇದು ಮೂವಿ ಅದ. ಒಂದು ಪಾಯಿಂಟ್ ಹೇಳಬೇಕಂದ್ರೆ ಫ್ಯಾಮಿಲಿ ಸಂಗಟ್ ನೋಡೋಂಥ ಮೂವಿ ಇಲ್ಲ. ಬಟ್ ಯಾಕಂದ್ರೆ ಸಣ್ಣ ಚುಕ್ಕಳಿಗೆ ಕರ್ಕೊಂಡು ಹೋಗ್ಬೇಡ್ರಿ, ಯಾಕಂದ್ರೆ ಇದೊಂದು ವೈಲೆಂಟ್ ಫಿಲಿಮ್ ಅದ. ಅದು ಪಾಯಿಂಟ್ ನಿಮಗೆ ಫಸ್ಟ್ ಹೇಳತ್ತೆ. ಯಾಕಂದ್ರೆ ಚಲೋ ಅದ. ಉನ್ನಿ ಮುಕುಂದ ಕೆರಿಯರ್ದಾಗ ಬಿಗ್ಗೆಸ್ಟ್ ಇದು ಫಿಲಿಮ್ ಅದ. ಉನ್ನಿ ಮುಕುಂದ ಅವರು ಚಲೋ ಮೂವೀಸ್ಗಳು ಮಾಡ್ಯಾರ ಅಂತ ಪರಿ ಪಬ್ಲಿಕ್ಕಿಗೆ ಗೊತ್ತಾಗಿಲ್ಲ. ಓಕೆನಾ, ಮಲಿಕಾಪುರ ಮೂವಿ, ಅಯ್ಯಪ್ಪ ಸ್ವಾಮಿ ಮೇಲೆ ಮೂವಿ ಬಂದಿತ್ತು. ಅದು ಮೂವಿ ಎಷ್ಟು ಬ್ಯೂಟಿಫುಲ್ ಆದ್ರಿ. ಆ ಮೂವಿಗೆ ಅಂತ ಬರೀ ರೆಸ್ಪಾನ್ಸ್ ಬರಲಿಲ್ಲ. ಬಟ್ ಅದ್ರ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇನ್ನೊಂದು ಜೈ ಗಣೇಶ್ ಮೂವಿ ಬಂದಿತ್ತು, ಅದು ಮಲಯಾಳಂದಾಗೆ ರಿಲೀಸ್ ಆಗಿತ್ತು. ಬಟ್ ಅದನ್ನು ಮೂವಿ ಒಂದು ಚಲೋ ಮೂವಿ ಇತ್ತು. ಬಟ್ ಅದು ಮೂವಿಗೆ ಬಿಲ್ಕುಲ್ ಪಬ್ಲಿಕ್ಗೆ ಗೊತ್ತಿಲ್ಲ. ಆ ಥರ ಮೂವಿ ಅದನ್ನು ಯಾರಿಗೆ ಗೊತ್ತೇ ಅಲ್ಲದಂಗೆ ಅದು ಥಿಯೇಟರ್ದು ಯಾವಾಗ ಬಂತು ಯಾವಾಗ ಗೊತ್ತು ಏನೂ ಗೊತ್ತೇ ಆಗಿಲ್ಲ ಪಬ್ಲಿಕ್. ಬಟ್ ಇದು ಮೂವಿ ಅವ್ರು ಚಲೋ ಡಿಸಿಷನ್ ತೊಗೊಂಡ್ರೆ ಇದೊಂದು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿರಲ್ಲ. ಒಂದೇ ಸಾರಿ ರಿಲೀಸ್ ಮಾಡಬೇಕಿದ್ದು ಒಂದು ಪಾಯಿಂಟ್ ನನಗೆ ಅನ್ಸಿ. ಯಾಕಂದ್ರೆ ಒಂದೇ ಸಾರಿ ರಿಲೀಸ್ ಆಯ್ತು ಸ್ವಲ್ಪ ಇನ್ನೂ ಒಳಗೆ ಚಲೋ ರೆಸ್ಪಾನ್ಸ್ ಆಗಿ ಬರ್ತಿತ್ತು ಇದು ಮೂವಿ ನನಗೆ ಅನ್ಸದ. ಓಕೆ, ಲೇಟಾಗಿ ಬರ್ಲತ್ತಾರ ಪರವಾಗಿಲ್ಲ. ಈಗ ಪ್ರಮೋಷನ್ನು ಮಾಡ್ಲತ್ತಾರ. ಮೊನ್ನೇನು ಬಾಂಬೆಗೆ ಹೋಗಿಸಿ ಮೂವಿ ಪ್ರಮೋಷನ್ ಮಾಡ್ರಿ. ಯಾಕಂದ್ರೆ ಹಿಂದಿದಾಗೆ ಚಲೋ ಇದು ಮೂವಿ ಕಲೆಕ್ಷನ್ ಮಾಡ್ಲತ್ತದ. ಅಡ್ವಾನ್ಸ್ ಬುಕಿಂಗ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ 1 ಗಂಟೆಗೆ 5,000 ಟಿಕೆಟ್ ಮೇಲೆ ಬುಕಿಂಗ್ ಆಗ್ಯಾವ. ಈ ಥರ ಇದು ಮೂವಿ ರೆಸ್ಪಾನ್ಸ್ ಕೊಡ್ಲತ್ತ, ರಿಕಾರ್ಡ್ ಇದು ಮೂವಿ ಮಾಡ್ಲತ್ತ. ಹಂಗೆ ಬೇಬಿ ಜಾನ್ ನಾವು ಮಾತಾಡ್ಬೇಕಂದ್ರೆ 1 ಗಂಟೆದಾಗೆ 4,000 ಟಿಕೆಟ್ ಬುಕಿಂಗ್ ಆಗ್ಯಾವ. 1 ಗಂಟೆದಾಗೆ ಒಂದು ಕಡೆಗೆ 5,000 ಮೇಲೆ ಬುಕಿಂಗ್ ಅಲ್ಲತ್ತವ. ಪುಷ್ಪರಾಜ್ 1 ಗಂಟೆದಾಗೆ 20,000 ಮೇಲೆ ಟಿಕೆಟ್ ಬುಕಿಂಗ್ ಅಲ್ಲತ್ತವ. ಈ ಥರ ಟ್ರೆಂಡ್ ಅದು. ಓಕೆನಾ, ಯಾಕಂದ್ರೆ ಪಬ್ಲಿಕ್ಕಿಗೆ ಈಗ ಒಂದು ಮಾಸ್ ಆ್ಯಕ್ಷನ್ ಎಲಿವೇಶನ್ ಮೂವಿ ಬೇಕು. ಪುಷ್ಪ ಅಪ್ಲೇ ಬೇಕು, ಮಾರ್ಕೋ ಮೂವಿ ಅಪ್ಲೇ ಬೇಕು. ಉನ್ನಿ ಮುಖಂದಾಗ ಜಾಸ್ತಿ ಮಂದಿ ಕೊಂಡು ಹಿಡಿತಿಲ್ಲ. ಬಟ್ ಇದು ಫಿಲ್ಮ್ಲಾಸಿ ಪೂರಾ ಗ್ಲೋಬಲಿ ಅವ್ರಿಗೆ ಪರಿಚಯ ಆಗ್ತಾರ. ಆ ಥರ ಈ ಫಿಲ್ಮ್ ಸ್ಟೋರಿ ಅದ. ಸ್ವಲ್ಪ ಡೀಪ್ನಾಗ ಇನ್ನೊಂದು ಸ್ವಲ್ಪ ಇಮೋಷ್ನಲ್ ಸ್ಟೋರಿ ಕನೆಕ್ಟ್ ಮಾಡಬೇಕಿತ್ತು ಬಸ್. ದೊಡ್ಡ ಬಾಂಬ್ ರೆಡಿ ಆಗ್ತಿತ್ತು. ಅದು ಪಾಯಿಂಟ್ ನನಗೆ ಅನಿಸಿದ್ದು. ಯಾಕಂದ್ರೆ ಈ ಫಿಲ್ಮ್ನಲ್ಲಿ ಸ್ಟಾರ್ಟಿಂಗ್ ಇಂಟರ್ವಲ್ ಟೈಮ್ದಾಗ ಒಂದು ರಪ್ಪ ಸೀನ್ ಅದ, ಪುಷ್ಪ ಅಪ್ಲೇ. ಇದು ಸೀನಲ್ಲಿ ಮತ್ತು ಪುಷ್ಪ ಸೀನಲ್ಲಿ ಬೇರೆ ಲೆವೆಲ್ದಾಗೆ ರೆಡಿ ಮಾಡಿರಿ ಫಿಲ್ಮ್ಗಂತ್ರಿಗೆ. ಆ್ಯಕ್ಷನ್ ಎಲಿವೇಶನ್ ಹೀರೋ ಸಂಗತಿ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ನ ಯಾರ್ಯಾರು ರೋಲ್ ಪ್ಲೇ ಮಾಡಿರಲ್ಲ, ಸಾಲಿಡ್ ಪರ್ಫಾರ್ಮೆನ್ಸ್ ಅವ್ರನ್ನೂ ಕೊಟ್ಟಾರ ನೋಡೋ ಮಟ್ಟಿಗೆ. ನೆಕ್ಸ್ಟ್ ಒಂದು ಬಾಲಿವುಡ್ ಲಾಸಿ ಬಿಗ್ಗೆಸ್ಟ್ ಫಿಲ್ಮ್ ಬೇಬಿ ಜಾನ್ ಬಾಕ್ಸ್ ಆಫೀಸ್ ಕಲೆಕ್ಷನ್. ಫಿಲ್ಮ್ ಬಜೆಟ್ 180 crore. 180 crore ಎಲ್ಲಿ ಹಾಕ್ಯಾರಪ್ಪ, ಏನು ಮಾಡ್ಯಾರ ಅಂತ ಪರಿ ನನಗೆ ಕಾಣಲಿಲ್ಲ. ಸಾಂಗ್ ಹಿಟ್ ಆಗ್ಯದ, BGM ಇಲ್ಲಿ ಸರಿಯಾಗದ, ಕ್ಯಾಮ್ರಾ ವರ್ಕಲ್ಲಿ ಕಲರ್ಫುಲ್ ಶಾರ್ಟ್ಸ್ಗಳನ್ನ ಸರಿಯಾಗಿದ್ದು. ಬಟ್ 180 crore ಒಂದು ಕಡೆಗೆ ಮಾರ್ಕೋ ಮೂವಿ 40 crore ಏನು 50 crore ಅದು ಮೂವಿ ರೆಡಿ ಆಗ್ಯದ. ಕವರ್ ಮಾಡ್ಕೊಂಡು ಹಿಟ್ ಮೂವಿ ಬ್ಲಾಕ್ ಬಸ್ಟರ್ ಅದು ಆಲತ್ತದ. 50 crore ಫಿಲ್ಮ್ ರೆಡಿ ಮಾಡ್ಕೊಂಡ್ರು ಅವ್ರು. ಇಲ್ಲಿ 180 crore ಇಷ್ಟು ಹೈ ಲೆವೆಲ್ದಾಗ ಇದು ಮೂವಿ ರೆಡಿ ಮಾಡ್ಯಾರ. 4th ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾತಾಡ್ಬೇಕಂದ್ರೆ ಫಿಲ್ಮ್ ಇದು ಮೂವಿ 50 crore ಗಳಿಸ್ತದೇನೆ ಗಳಿಸಲ್ಲ, ಇಲ್ಲಿನೂ ಸ್ವಲ್ಪ ಡೌಟ್ ಅದ. 4th ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್. ಇವತ್ತು ಸಂಡೇ ಅದ. ಸಂಡೇ ಹೆಂಗೆ ಓಪನಿಂಗ್ ತೊಗೋಬೇಕಿತ್ತು, ಸ್ಯಾಟರ್ಡೇ ಹೆಂಗೆ ಓಪನಿಂಗ್ ತೊಗೋಬೇಕಿತ್ತು ಇದು ಮೂವಿ. ಓಪನಿಂಗ್ ಹಾಕಿದ್ದಿನಾನೆ ಇದು ಮೂವಿ ಯಾವಾಗ ರಿಲೀಸ್ ಆಗಿಲ್ಲ, ಕ್ರಿಸ್ಮಸ್ ದಿನ. ಅವಾಗ ಚಲೋ ಓಪನಿಂಗ್ ತೊಂದ 11 crore 25 lakh rupees. ಮತ್ತು ಸೆಕೆಂಡ್ ಡೇ ಥರ್ಸ್ಡೇ ದಿನಾನೆ 4 crore 75 lakh rupees. ಮತ್ತು ಫ್ರೈಡೇ 3 crore 65 lakh rupees. ಫ್ರೈಡೇನೇ ಇಲ್ಲಿ ಡೌನ್ ಐತಿ ಇದು ಮೂವಿ. ಹಾಗೆ ನಾವು ಮಾತಾಡ್ಬೇಕಂದ್ರೆ ಸ್ಯಾಟರ್ಡೇ ನಿನ್ನೆ ಡೇಟಾ 4 crore 25 lakh rupees ಇದು ಫಿಲ್ಮ್ ನಿನ್ನೆ ಗಳಿಸದ. ಟೋಟಲ್ 23 crore 9 lakh rupees ಇದು ಫಿಲ್ಮ್ ಕವರ್ ಮಾಡ್ಕೊಂಡ. ಇದು 50 ಕೋಟಿನ ಗಳಿಸಲ್ಲ. ಇನ್ನೊಂದು 3-4 ದಿನ ನಮಗೆ ಗೊತ್ತದೆ. ಯಾಕಂದ್ರೆ ಈಗ ನ್ಯೂ ಇಯರ್ನೂ ಅದ. ಬಟ್ ಎಷ್ಟು ಕಲೆಕ್ಷನ್ ಇದು ಮೂವಿ ಮಾಡ್ಬೋದು. ಹಾಂ, ವರುಣ್ ಪರ್ಫಾರ್ಮೆನ್ಸ್ ಆಗಲಿ, ಕೀರ್ತಿ ಸುರೇಶ್ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲ ಸರಿಯಾಗಿತ್ತು. ಬಟ್ ಸ್ಟೋರಿ ಎಷ್ಟೋ ಮಂದಿ ಅದನ್ನು ನೋಡಿಬಿಟ್ಟಾರ. ಒಂದು ರೀಮೇಕ್ ಮೂವಿಗೂ ಮತ್ತೆ ರೀಮೇಕ್ ಮಾಡಿಗೇಸಿ ಪಬ್ಲಿಕ್ ಒಳಗೆ ತೋರ್ಸಿನಪ್ಪ ಅಂತಂದ್ರೆ ಪಬ್ಲಿಕ್ಕಿಗೆ ನೋಡಲಾಗ್ಯದ. ರೀಮೇಕ್ ಅದು ಪಬ್ಲಿಕ್ ಒಳಗೆ ಕಾಣ್ಲತ್ತದ. ಪಬ್ಲಿಕ್ 2-3 days ನಮಗೆ ಗೊತ್ತದ ಇದು ಮೂವಿ ಏನು ರೆಕಾರ್ಡ್ ಮಾಡ್ಬೋದು. ನಿಮ್ಮ ಒಪಿನಿಯನ್ ಅದ್ರ ಮೇಲೆ ಕಾಮೆಂಟ್ ಮಾಡಿರಿ. ಹಂಗೆ ಮಾರ್ಕೋ ಅಲ್ಲಿ ಮತ್ತು ಇದು ಮೂವಿ ನೋಡಿದ ಮೇಲೆ ನಿಮ್ಮ ಒಪಿನಿಯನ್ ಅದ್ರ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಅಂಡ್ ಬೈ ಬೈ. అందరికీ నమస్కారం.